ಇವತ್ತು ನಾನು ನಿಮಗೆ ಫಿಲ್ಲರ್ ಸ್ಲ್ಯಾಬ್ ಮಾಡೋದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಿಲ್ಲರ್ ಸ್ಲ್ಯಾಬ್ ಹೇಗೆ ಮಾಡ್ಬೋದು ಅಂತ. ಫಸ್ಟು ನಾವೇನು ಮಾಡಬೇಕು ಅಂತಂದರೆ, ಆಟೋಕ್ಯಾಡಲ್ಲಿ ನಮಗೆ ಆ್ಯಸ್ ಪರ್ ಯಾವ ಥರ ಡಿಸೈನ್ ಬೇಕು, ಎಷ್ಟು ಡೈಮೆನ್ಷನ್ಗೆ ನಾವು ಎಷ್ಟು ಪಾಟ್ಗಳನ್ನು ಹಾಕಬೇಕು ಅನ್ನೋದನ್ನು ಈ ನಾವು ಮಾಡ್ಕೊಂಡಿದ್ದೀವಿ ನೋಡಿ. ಈ ಥರ ಆಟೋಕ್ಯಾಡಲ್ಲಿ ನಾವು ಮಾಡ್ಕೊಬೇಕು, ಕಂಪ್ಲೀಟಾಗಿ ಡಿಸೈನ್ ಮಾಡ್ಕೊಬೇಕು. ಅದಾದ ನಂತರ ನಾವು ಸೆಂಟ್ರಿಂಗ್ ಮಾಡುವಾಗ ಸೆಂಟ್ರಿಂಗನ್ನು ನಾರ್ಮಲ್ ಸ್ಲ್ಯಾಬ್ ಹೈಟ್ಗಿನ್ನ 3/4 ಇಂಚ್ ಅಂದರೆ 40 mm ಲೋವರ್ ಡೆಪ್ತ್ ಇಟ್ಕೊಬೇಕು. ಯಾಕಂತಂದರೆ ನಾವು ಅದಾದ ನಂತರ ಸಿಮೆಂಟ್ ಪ್ಲಾಸ್ಟ್ರಿಂಗ್ ಮಾಡ್ತೀವಿ. ಪಾಟನ್ನು ಇಡೋದಕ್ಕೆ ಸಿಮೆಂಟ್ ಪ್ಲಾಸ್ಟ್ರಿಂಗ್ ಮಾಡ್ತೀವಿ. ನಾವೆಲ್ಲ ಒಂದೇ ಹೈಟಲ್ಲಿ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಇದು 3/4 ಇಂಚು ಇನ್ನು ಹೈಟ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನಾವು ಮೊದಲೇ ಹೈಟನ್ನು ಕಡಿಮೆ ಮಾಡ್ಕೊಬೇಕು. ಅದಾದ ನಂತರ ಸೆಂಟ್ರಿಂಗ್ ಆದ ತಕ್ಷಣ ಅದರಲ್ಲಿ ವೀಕ್ ಪ್ಲಾಸ್ಟ್ರಿಂಗು ತುಂಬ ವೀಕ್ ಆಗಿರಬೇಕು. ಸಿಮೆಂಟ್ ಜಾಸ್ತಿ ಹಾಕಬಾರ್ದು. ಒಂದು ಮೂಟೆ ಸಿಮೆಂಟಿಗೆ ಅರೌಂಡ್ ನೀವು 20-25 ಮೂಟೆ ಆಗುವಷ್ಟು ಎಮ್ ಸ್ಯಾಂಡು ಅಥವಾ ರಿವರ್ ಸ್ಯಾಂಡನ್ನು ಯೂಸ್ ಮಾಡ್ಕೊಬೇಕು. ಅದನ್ನು ಯೂಸ್ ಮಾಡಿಕೊಂಡು ನೀವು ಸೆಂಟ್ರಿಂಗ್ ಬೋರ್ಡ್ ಮೇಲೇ ನೀವು 3/4 ಇಂಚ್ ಅಂದರೆ 40 mm ಲೇ ಮಾಡ್ಕೊಂಡು ಹೋಗ್ಬೇಕು. ಲೆವೆಲ್ಲಾಗಿ ಪ್ಲಾಸ್ಟ್ರಿಂಗ್ ಮಾಡಬೇಕು. ಲೆವೆಲ್ಲಾಗಿ ಪ್ಲಾಸ್ಟ್ರಿಂಗ್ ಮಾಡ್ಕೊಂಡ ನಂತರ ನಾವೀಗ ಆಟೋಕ್ಯಾಡಲ್ಲಿ ನಾವು ಮೆಷರ್ಮೆಂಟು ಹೆಂಗೆ ಮಾಡ್ಕೊಂಡಿರ್ತೀವಲ್ವ, ಅದೇ ಲೈನ್ ಪ್ರಕಾರ ನಾವು ಇದರಲ್ಲಿ ಒಂದು ಸೆಂಟ್ರಲ್ ಲೈನ್ ಹಾಕೊಬೇಕು. ನೀಟಾಗಿ ಲೈಮ್ ಮತ್ತು ದಾರ ತಗೊಂಡು ಅದರಲ್ಲಿ ಸೆಂಟ್ರಲ್ ಲೈನ್ ಮಾರ್ಕ್ ಮಾಡ್ಕೊಬೇಕು. ನಮ್ದು ಆ ಮಾರ್ಕಿಂಗಲ್ಲಿ ಎಲ್ಲಿ ಪಾಟ್ಸ್ ಬರುತ್ತೆ, ನಮ್ದು ಆಟೋಕ್ಯಾಡ್ ಡಿಸೈನಲ್ಲಿ ಎಲ್ಲಿ ಪಾಟ್ ಬರುತ್ತಲ್ವ, ಅದೇ ಪೊಸಿಷನ್ನಲ್ಲಿ ನಾವು ಪಾಟನ್ನು ಪ್ಲೇಸ್ ಮಾಡ್ತಾ ಹೋಗಬೇಕು. ನಾವು ವಿಡಿಯೋದಲ್ಲಿ ತೋರಿಸಿದ್ದೀವಲ್ಲ ಆ ಥರ ಪ್ಲೇಸ್ ಮಾಡ್ಕೊಂಡು ಹೋಗಬೇಕು. ಫಸ್ಟ್ ಸ್ಟೆಪ್ ಆ ಥರ ಮಾಡಿ ಇಟ್ಕೊಂಡು ಹೋಗಬೇಕು. ಅದಾದ ನಂತರ ನಾವೇನು ಮಾಡಬೇಕು, ಆ ಪಾಟ್ ಇರೋ ಸ್ಪೇಸನ್ನೇ ಇಲ್ಲಿ ನೋಡಿ ಇವಾಗ ತೆಗಿತಾ ಇದ್ದೀವಲ್ಲ, ಆ ಪಾಟ್ ಇಡೋ ಸ್ಪೇಸ್ ಮಾತ್ರ ಅದನ್ನು ಸಿಮೆಂಟ್ ಪ್ಲಾಸ್ಟ್ರಿಂಗನ್ನು ತೆಗಿಬೇಕು. ನೀಟಾಗಿ ತೆಗೆದುಬಿಟ್ಟು ಪಾಟನ್ನು ಸೆಂಟ್ರಿಂಗ್ ಬೋರ್ಡ್ಗೆ ಟಚ್ ಆಗೋ ಥರ ಇಟ್ಬಿಟ್ಟು ಅದನ್ನು ನೀಟಾಗಿ ಪ್ಯಾಕಿಂಗ್ ಮಾಡಬೇಕು. ಸೈಡಲ್ಲಿ ಎಲ್ಲ ಕಾಂಕ್ರೀಟ್ ಒಳಗಡೆ ಹೋಗದೆ ಇರೋ ಥರ, ಮತ್ತು ಸಿಮೆಂಟ್ ಪ್ಲಾಸ್ಟ್ರಿಂಗ್ ಇರುತ್ತಲ್ಲ ಆ ಪ್ಲಾಸ್ಟ್ರಿಂಗಲ್ಲಿ ಮೋಟರಲ್ಲಿ ನಾವು ನೀಟಾಗಿ ಅದನ್ನು ಪ್ಯಾಕಿಂಗ್ ಮಾಡಬೇಕು. ಪ್ಯಾಕಿಂಗ್ ಮಾಡಿ ಅದಾದ ನಂತರ ನಾವೇನು ಮಾಡಬೇಕು, ಅದು ಸ್ವಲ್ಪ ರಫ್ ಇರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಸಿಮೆಂಟ್ ಪ್ಲಾಸ್ಟ್ರಿಂಗ್ ರಫ್ ಇರುತ್ತೆ. ರಫ್ ಇದ್ದರೆ ನಮ್ಮ ಕಾಂಕ್ರೀಟ್ ಅದರಲ್ಲಿ ಹೋಗಿ ಪ್ಯಾಕ್ ಆಗಿ ಜಾಮ್ ಆಗಿ ಕೂತ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಸಿಮೆಂಟ್ ಪೇಸ್ಟನ್ನು ತೊಗೊಂಡ್ಬಿಟ್ಟು ಪೇಸ್ಟ್ ಮಿಕ್ಸ್ ಮಾಡಿಕೊಂಡು ನಾವು ಮಾಡ್ತಿದ್ದೀವಲ್ಲ, ಈ ಥರ ಪೇಸ್ಟನ್ನು ಹಾಕ್ಕೊಂಡು ಲೆವೆಲ್ಲಾಗಿ ಸ್ಮೂತ್ ಸರ್ಫೇಸ್ ಬರೋ ಥರ ಕ್ರಿಯೇಟ್ ಮಾಡ್ಕೊಬೇಕು. ಇದಾದ ನಂತರ ಡ್ರೈಯಿಂಗ್ ಬಿಡಬೇಕು. 1 day ಡ್ರೈ ಆಗೋದಕ್ಕೆ ಬಿಡಬೇಕು. ನೀಟಾಗಿ ಡ್ರೈ ಆದ ನಂತರ ನಾವೇನು ಮಾಡಬೇಕು, ಇದ್ರ ಮೇಲೆ ಹಾಗೇ ನೆಕ್ಸ್ಟ್ ಸ್ಟೆಪ್ ಮಾಡ್ಕೊಂಡು ಹೋಗಬಾರ್ದು. ಈ ಥರ ಡ್ರೈ ಆದ ತಕ್ಷಣ ನಾವು ಆಯಿಲು ವಿತ್ ಗ್ರೀಸು, ನಾವು ಮೋಲ್ಡ್ಗೆ ಈಗ ಸೆಂಟ್ರಿಂಗ್ ಹಾಕಿದ ನಂತರ ಕಾಂಕ್ರೀಟಿಗೆ ಹೇಗೆ ಮೋಲ್ಡ್ ಮೇಲೆ ನಾವು ಕಾಂಕ್ರೀಟ್ ಹಾಕೋ ಮೊದಲೇ ಸೆಂಟ್ರಿಂಗ್ ಬೋರ್ಡ್ ಮೇಲೆ ಹೆಂಗೆ ಆಯಿಲ್ ಹಾಕ್ತೀವಿ, ಅದ್ರ ಥರನೇ ಆಯಿಲ್ ವಿತ್ ಗ್ರೀಸ್ನ ಮಿಕ್ಸ್ ಮಾಡಿಬಿಟ್ಟು ನಾವು ಹಾಕೋಬೇಕು. ಗ್ರೀಸನ್ನ ನೀಟಾಗಿ ಅದೆಲ್ಲ ಫುಲ್ ಸರ್ಫೇಸಲ್ಲಿ ನಾವು ಕರೆಕ್ಟಾಗಿ ಆಯಿಲ್ ಮತ್ತು ಗ್ರೀಸ್ನ ಹಚ್ಚಬೇಕು. ಅದಾದ ನಂತರ ನಾವು ನೆಕ್ಸ್ಟ್ ಸ್ಟೆಪ್ ಬರೋದು, ನಮಗೆ ಆ್ಯಸ್ ಪರ್ ನಮಗೆ ಸ್ಟ್ರಕ್ಚರಲ್ ಡಿಸೈನರ್ ಹೇಗೆ ಬಾರ್ಸ್ ಇದನ್ನು ಮೋಲ್ಡ್ಗೆ ಹೇಗೆ ಬಾರ್ಸ್ ಕೊಟ್ಟಿರ್ತಾರೆ, ಕಂಬಿ ಎಷ್ಟೆಷ್ಟು ಡಿಸ್ಟೆನ್ಸಿಗೆ ಕೊಟ್ಟಿರ್ತಾರೆ, ಅದ್ರ ಪ್ರಕಾರ ನಾವು ಬಾರ್ಸನ್ನು ಲೇ ಮಾಡ್ಕೊಂಡು ಹೋಗಬೇಕು. ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಬರೋದು ಕಾಂಕ್ರೀಟಿಂಗ್. ಅದಾದ ನಂತರ ನೀವು ನೀಟಾಗಿ ಕಾಂಕ್ರೀಟ್ ಆ ಪೊಸಿಷನಲ್ಲಿ ಕಾಂಕ್ರೀಟ್ ಹಾಕಬೇಕಾದ್ರೆ ಸ್ವಲ್ಪ ಮೆಲ್ಲಗೆ ಹಾಕಬೇಕು. ಅದ್ರ ಮೇಲೆ ಪಾಟ್ ಮೇಲೆ ಜಾಸ್ತಿ ಓಡಾಡಬಾರ್ದು. ನೀಟಾಗಿ ಮೆಲ್ಲ ಕಾಂಕ್ರೀಟ್ ಮಾಡ್ಕೊಂಡು ಹೋಗ್ಬೋದು. ಅದಾದ ನಂತರ ಫೈನಲಲ್ಲಿ ನಾವು ಸೆಂಟ್ರಿಂಗ್ ಬಿಚ್ಚಿದ ತಕ್ಷಣ ನಮ್ಮ ಫೈನಲ್ ಈ ಥರ ನಮಗೆ ಕಾಣೋಕ್ಕೆ ಸಿಗುತ್ತೆ. ಅದಾದ ನಂತರ ಇದಿಷ್ಟೇ ಅಲ್ಲ, ಇದನ್ನ ನೆಕ್ಸ್ಟ್ ಕ್ಲೀನಿಂಗ್ ಮಾಡಿಕೊಂಡು ಸರ್ಫೇಸ್ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಫಿನಿಶಿಂಗ್ ಮಾಡ್ಕೋಬೋದು. ಥ್ಯಾಂಕ್ ಯು.